ಇನ್ನು ಸಿಎಂ ಪರವಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಂಡನೆಯನ್ನು ಆರಂಭ ಮಾಡಿದ್ದಾರೆ. ಸಿಎಂ ಪರವಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಂಡನೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಈಗಾಗಲೇ ವಾದ ಮಂಡನೆ ಮಾಡಿದ್ರು. ಈಗ ರವಿವರ್ಮ ಕುಮಾರ್ ಆರಂಭ ಮಾಡಿದ್ದಾರೆ. 2021ರಲ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ. ಓಕೆ, ಒಂದೊಂದಾಗಿ ಪಾಯಿಂಟ್ಸನ್ನು ಅವರು ಹೇಳ್ತಾ ಹೋಗ್ತಾರೆ. 2021ರಲ್ಲಿ ಮುಖ್ಯಮಂತ್ರಿಗಳಿಗೆ ಬದಲಿ ನಿವೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ BNS ಸೆಕ್ಷನ್ಸ್ ಇರಲಿಲ್ಲ. ಈಗ ತಾನೇ ಆಗಿರೋದು ಇತ್ತೀಚೆಗೆ. ಸಿಎಂ ಪರವಾಗಿ ರವಿವರ್ಮ ಕುಮಾರ್ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಆಗ್ತಾ ಇರ್ತಕ್ಕಂಥದ್ದು. 2021ರಲ್ಲಿ ಸೈಟ್ ಅಲಾಟ್ಮೆಂಟ್ ಆಯಿತು. ಈ ಸಂದರ್ಭದಲ್ಲಿ BNS ಸೆಕ್ಷನ್ಸ್ ಇರಲಿಲ್ಲ. ಅಧಿಕಾರ ದುರುಪಯೋಗದ ಬಗ್ಗೆ ಸಾಕ್ಷಿಗಳೇ ಇಲ್ಲ ಅಂತ ಹೇಳ್ತಾರೆ ಅವರು. ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋಕೆ ಹೆಂಗೆ ಸಾಧ್ಯ? BJP ಗೌರ್ನಮೆಂಟ್ ಇತ್ತವಾಗ 2021ರಲ್ಲಿ. ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯನವರು. ಜೊತೆಗೆ BNS ಸೆಕ್ಷನ್ ಕೂಡ ಇರಲಿಲ್ಲ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಈವರೆಗೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ಬಾಮೈದ ಹೆಸರಿನಲ್ಲೇ ದಾಖಲಾತಿ ಇದೆ. ಸಿದ್ದರಾಮಯ್ಯನವ್ರ ಹೆಸರಲ್ಲೂ ಇಲ್ಲ. ಅವರ ಪತ್ನಿಗೆ ತಾನೇ ಕೊಟ್ಟಿದ್ದು ಅದು ಅರಿಶಿನ ಕುಂಕುಮಕ್ಕೆ ಅಂತ. ಸಹಜವಾಗಿ ಅವ್ರ ಪತ್ನಿ ಹೆಸರಿನಲ್ಲೇ ಇರ್ತಕ್ಕಂಥದ್ದು. ಬದಲಿ ನಿವೇಶನ ಕೊಟ್ಟಿರೋದು ಯಾವಾಗ ಅಂದರೆ 2021ರಲ್ಲಿ. ಈ ಕತೆ ಶುರುವಾಗ 98ರಲ್ಲಿ ಬಿಡಿ, ಅದು ಬೇರೆ ವಿಚಾರ. ಆದರೆ 2021ರಲ್ಲಿ 14 ಸೈಟ್ ಮೂಡಾದಿಂದ ಅಲಾಟ್ ಆಗಿದೆ. ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದಕ್ಕೆ ತುಷಾರ್ ಮೆಹ್ತಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಓಕೆ, ಈಗ ಇನ್ನು ಕಾವಿರುತ್ತೆ ಈ ವಾದ ಪ್ರತಿವಾದಗಳು. ರವಿಕುಮಾರ್ ವಾದಕ್ಕೆ ತುಷಾರ್ ಮೆಹ್ತಾ ಅವರ ಆಕ್ಷೇಪ ಏನು? ರವಿವರ್ಮ ಕುಮಾರ್ ಕೆಲವೊಂದು ಪಾಯಿಂಟ್ಸ್ ಅಷ್ಟೇ ಇವಾಗ ರೈಸ್ ಮಾಡಿರ್ತಕ್ಕಂಥದ್ದು. ಆ ಕೆಲವೊಂದು ಪಾಯಿಂಟ್ಸ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಅಬ್ಜೆಕ್ಷನ್. ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ. ತುಷಾರ್ ಮೆಹ್ತಾ ಅವರ ವಾದ ಹೌದು, ಪತ್ನಿ ಹೆಸರಿನಲ್ಲೇ ಇದೆ. ಪತ್ನಿ ಮಾಡಿರೋ ತಪ್ಪಿನಲ್ಲಿ ಪತಿಯ ಪಾತ್ರವಿದೆ. ಹೆಂಗೆ ಅಂತ ನಾವು ಹೇಳ್ತೀವಿ ಅದನ್ನು ಮುಂದೆ ಅವ್ರಿಗೆ ಅವಕಾಶ ಸಿಕ್ಕಿದಾಗ. ಇದು ಅಬ್ಜೆಕ್ಷನ್. 5 ಅಂಶಗಳ ಆಧಾರದಲ್ಲಿ ನಾನು ವಾದ ಮಂಡಿಸುತ್ತಿದ್ದೇನೆ. ರವಿವರ್ಮ ಕುಮಾರ್ ವಾದಕ್ಕೆ ತುಷಾರ್ ಮೆಹ್ತಾ ಅವರ ಆಕ್ಷೇಪ. ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ. ಇದೊಂದು ಲೈನ್ ಇಟ್ಕೊಂಡು 5 ಅಂಶಗಳ ಆಧಾರದಲ್ಲಿ ನಾನು ವಾದ ಮಂಡಿಸುತ್ತಿದ್ದೇನೆ ಅಂತ ಈಗ ತುಷಾರ್ ಮೆಹ್ತಾ ಅವರು ಕೂಡ ಹೇಳಿದ್ದಾರೆ. ರವಿವರ್ಮ ಕುಮಾರ್ ವಾದ ಮಂಡನೆ ವೇಳೆ ತುಷಾರ್ ಮೆಹ್ತಾ ಮಧ್ಯಪ್ರವೇಶ ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಸಮಯಾವಕಾಶ ಸಿಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ ಯಾವ ರೀತಿ ಟೈಮ್ ಅಲಾಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಟೈಮ್ ಕೊಡಲೇಬೇಕಿದು ತುಂಬ, ಯಾಕೆಂದರೆ ಹೈ ಪ್ರೊಫೈಲ್ ಕೇಸ್, CM ಕೇಸ್ ಅಲ್ವಾ. ಹಾಗಾಗಿ ಕೊಡಲೇಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಪ್ರತಿಯೊಬ್ಬರು ಸಮರ್ಥವಾಗಿ ಮತ್ತು ಅವರಿಗೆ ತೃಪ್ತಿಕರವಾಗಿ ವಾದ ಮಂಡಿಸಬೇಕು. ಆಮೇಲೆ ಕೋರ್ಟ್ ತೀರ್ಪನ್ನು ಕೊಡ್ತಕ್ಕಂಥದ್ದು. ಈ ವಾದ ಮಂಡನೆ ಮಾಡೋದು, ಅದಕ್ಕೆ ಆಕ್ಷೇಪ, ಅಬ್ಜೆಕ್ಷನ್ ರೈಸ್ ಮಾಡೋದು, ಅಬ್ಜೆಕ್ಷನ್ ಓವರ್ ರೂಲ್ ಆಗೋದು, ಇವೆಲ್ಲ ಇದ್ದೇ ಇರುತ್ತೆ ಕೋರ್ಟಲ್ಲಿ. ಒಬ್ಬರಿಗೆ ಸುದೀರ್ಘ ವಾದ ಮಂಡನೆ ಮಾಡೋದಕ್ಕೆ ಮೊನ್ನೆ ಅವಕಾಶ ಕೊಟ್ಟರು ಸಿಂಘ್ವಿ ಅವರಿಗೆ. ತುಷಾರ್ ಮೆಹ್ತಾ ಅವರು ಇರಲಿಲ್ಲ ಮೊನ್ನೆ ಕೋರ್ಟ್ ಹಾಲಲ್ಲಿ. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದಕ್ಕೆ ತುಷಾರ್ ಮೆಹ್ತಾ ಅವರ ಆಕ್ಷೇಪ. ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ ಅಂತ ನಾನು ಹೇಳ್ತೀನಿ. 5 ಅಂಶಗಳ ಆಧಾರದಲ್ಲಿ ನಾನು ವಾದವನ್ನು ಮಂಡಿಸ್ತೀನಿ. ರವಿವರ್ಮ ಕುಮಾರ್ ಅವರ ವಾದ ಮಂಡನೆಯ ವೇಳೆ ತುಷಾರ್ ಮೆಹ್ತಾ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ. ಇಲ್ಲಿ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನೇ ಪ್ರಶ್ನೆ ಮಾಡಲಾಗ್ತಾ ಇದೆ. 117A ಅಡಿಯಲ್ಲಿ ಕೊಟ್ಟಿರೋದು ತಪ್ಪು ಅಂತ ವಾದ ಮಂಡಿಸ್ತಾ ಇದ್ದಾರೆ. 19 ಅಡಿಯಲ್ಲಿ ಅನುಮತಿ ಕೇಳಿದ್ರು. ರಾಜ್ಯಪಾಲರು ವಿವೇಚನೆ ಬಳಸಿ ಅನುಮತಿಯನ್ನು ಕೊಟ್ಟಿದ್ದಾರೆ 17A. ಇದು ತುಷಾರ್ ಮೆಹ್ತಾ ಅವರ ವಾದ. ನೀವು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ಮೊನ್ನೆ ಸಿಂಘ್ವಿ ಅವರು ರಾಜ್ಯಪಾಲರು ಸಹಜ ನ್ಯಾಯದ ಪ್ರಕ್ರಿಯೆ ಪಾಲಿಸಿಲ್ಲ ಅಂತ ಹೇಳಿದ್ದಾರೆ. ವಿವೇಚನಾರಹಿತವಾಗಿ ಕೊಟ್ಟಿದ್ದಾರೆ ಅಂತ. ಬಟ್ ಹಂಗಲ್ಲ, ಸಾಂವಿಧಾನಿಕ ಹುದ್ದೆ ರಾಜ್ಯಪಾಲರದ್ದು. ಹಾಗಾಗಿ ಈಗ ವಾದ ಮಂಡನೆ ಮುಂದುವರಿತಾ ಇದೆ. ಆ್ಯಕ್ಚುಲಿ ದೂರುದಾರರು 19 ಅಡಿಯಲ್ಲಿ ಅನುಮತಿ ಕೇಳಿದ್ರಂತೆ. ಆದರೆ ರಾಜ್ಯಪಾಲರು 19 ಅಡಿ ಕೊಟ್ಟಿಲ್ಲ, 17A ಅಡಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಏನಾಗಿದೆ ಅಂತ ತನಿಖೆಯ ವೇಳೆ ಗೊತ್ತಾಗುತ್ತೆ. ಏನೂ ಆಗಿಲ್ಲ ಅಂತ ನೀವು ಈಗಲೇ ಹೇಳಿದ್ರೆ ಹೆಂಗೆ? ತನಿಖೆ ಆಗಬೇಕಲ್ವಾ? ತಪ್ಪೇ ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಾ?
ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಅನುಮತಿ ತುಷಾರ್ ಮೆಹ್ತಾ ಅವರು ಸಮರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ ಈ ಪ್ರಕರಣದಲ್ಲಿ. ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಆದೇಶವನ್ನ ಸಮರ್ಥಿಸಿಕೊಂಡಿದ್ದಾರೆ, ರಾಜ್ಯಪಾಲರ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. 17A ಅಡಿಯಲ್ಲಿ ರಾಜ್ಯಪಾಲರಿಗೆ ಅನುಮತಿ ಇದೆ ಕೊಡೋದಕ್ಕೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡ್ಬೋದು ಅವರು. ಹೆಂಗೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇವರಿಲ್ಲ ಅಂದಿದ್ರಲ್ಲ ಸಿಂಘ್ವಿ ಅವರು, ಇದೆ ಅಂತ ತುಷಾರ್ ಮೆಹ್ತಾ ಹೇಳ್ತಾ ಇರೋದು. ತುಷಾರ್ ಮೆಹ್ತಾ ಅವರ ವಾದ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಏನು ಅಂತಕ್ಕಂಥದ್ದು ಮತ್ತು ಅವರು 17A ಅಡಿಯಲ್ಲಿ ಸ್ಯಾಂಕ್ಷನ್ ಕೊಟ್ಟಿರೋದು ಸರಿ ಇದೆ ಹಾಗಂತ ತುಷಾರ್ ಮೆಹ್ತಾ ಅವರು ಹೇಳ್ತಾ ಇರೋದು. ಸಾಲಿಸಿಟರ್ ಜನರಲ್ ವಾದ ಮಂಡನೆಗೆ ಮುಂದಾಗಿದ್ದಾರೆ. 17A ಅಡಿಯಲ್ಲಿ ರಾಜ್ಯಪಾಲರಿಗೆ ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಅಭಿಯೋಜನಾ ಮಂಜೂರಾತಿ ನೀಡುವಾಗ ರಾಜ್ಯಪಾಲರು ವಿವೇಚನೆಯನ್ನ ಬಳಸಿಯೇ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕನ್ನಡದಲ್ಲಿ ಅಭಿಯೋಜನೆ ಅಂತಾರೆ. ವಿವೇಚನೆ ಬಳಸೇ ಕೊಟ್ಟಿದ್ದಾರೆ ರಾಜ್ಯಪಾಲರು, ಸುಮ್ಮನೆ ಕೊಟ್ಟಿಲ್ಲ. ಅವರು ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡೇ ಇದ್ದಾರೆ, ಸುಮ್ಮನೆ ಕೊಟ್ಟಿಲ್ಲ. ರಾಜ್ಯಪಾಲರು ವಿವೇಚನೆಯನ್ನು ಬಳಸಿ 17A ಅಡಿಯಲ್ಲಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅಬ್ರಹಂ ಪ್ರಕರಣದಲ್ಲಿ ಅಂದರೆ TJ ಅಬ್ರಹಂ ದೂರು ಕೊಟ್ಟಿದ್ರಲ್ಲ, ಸೊ ಆ ದೂರು ವಿಚಾರದಲ್ಲೂ ಕೂಡ, ಆ ದೂರು ಕೊಡಬೇಕಾದ್ರೂ ಕೂಡ ರಾಜ್ಯಪಾಲರು ವಿವೇಚನೆಯನ್ನು ಬಳಸೇ ತಗೊಂಡಿದ್ದಾರೆ. ದೂರನ್ನ ರಾಜ್ಯಪಾಲರು ವಿವೇಚನೆ ಬಳಸಿ ಕಾನೂನು ಸಲಹೆಯನ್ನು ಪಡ್ಕೊಂಡೇ ಕೊಟ್ಟಿರ್ತಕ್ಕಂಥದ್ದು. ಅಬ್ರಹಾಂ ಪ್ರಕರಣದಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ, ನೋಟಿಸ್ ಕೊಟ್ಟಿದ್ದಾರೆ, ಉತ್ತರವನ್ನು ಕೂಡ ಪಡ್ಕೊಂಡಿದ್ದಾರೆ. ಅಬ್ರಹಾಂ ಪ್ರಕರಣದಲ್ಲಿ ಅಬ್ರಹಾಂ ಕೊಟ್ಟ ದೂರಿಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ರು, ಶೋಕಾಸ್ ನೋಟಿಸ್, ಉತ್ತರವನ್ನು ಕೂಡ ಪಡ್ಕೊಂಡಿದ್ರು. 17A ಅಡಿಯಲ್ಲಿ ರಾಜ್ಯಪಾಲರಿಗೆ ಅದಕ್ಕೆ ಅಧಿಕಾರ ಇದೆ, ಅಭಿಯೋಜನಾ ಮಂಜೂರಾತಿ ನೀಡಬೇಕಾದ್ರೆ ವಿವೇಚನೆ ಬಳಸಿದ್ದಾರೆ. ಅಬ್ರಹಾಂ ಪ್ರಕರಣದಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ. ನೋಟಿಸ್ ಕೊಡುವಾಗ 17A 19 ಅನ್ನೋ ಪ್ರಶ್ನೆ ಇಲ್ಲ, ತುಷಾರ್ ಮೆಹ್ತಾ ಅವರ ವಾದ. ನೋಟಿಸ್ ಕೊಡಬೇಕಾದ್ರೆ ಯಾವ ನೋಟಿಸು? ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ ಮೊದಲಿಗೆ ಮುಖ್ಯಮಂತ್ರಿಗಳಿಗೆ, ದೋಷಾರೋಪ ಪಟ್ಟಿ ಸಲ್ಲಿಕೆ ವೇಳೆ 19ರಲ್ಲಿ ಅನುಮತಿಯನ್ನು ಕೋರ್ತಾರೆ. ನೋಟಿಸ್ ಕೊಡಬೇಕಾದ್ರೆ 17A 19 ಅನ್ನೋದೇ ಬರಲ್ಲ ಅಂತ ಇವ್ರು ಹೇಳ್ತಿರೋದು. ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಆಗ 19ರ ಅಡಿಯಲ್ಲಿ ನೋಟಿಸ್ ಕೊಡ್ತಾರೆ. ಈಗ ಅದು ಬರಲ್ಲ, ಇದು ಅಟ್ರಾಕ್ಟೇ ಆಗಲ್ಲ 17A 19. ಇದು ತುಷಾರ್ ಮೆಹ್ತಾ ಅವರ ವಾದ. BNS ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ಆಯಾ ಕಾಲಘಟ್ಟದಲ್ಲಿ ಏನು ಕಾನೂನುಗಳಿತ್ತು ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಪತ್ನಿಯ ಮೇಲೆ ಆರೋಪ ಬಂದಿದೆ, ಮುಖ್ಯಮಂತ್ರಿಗಳ ಪತ್ನಿಯ ಮೇಲೆ ಆರೋಪ ಬಂದಿದೆ. ಆದರೆ ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರವೂ ಇರುತ್ತೆ ಅಂತ ಹೇಳಿದ್ದಾರೆ ಆರಂಭದಲ್ಲೇ ಅವರು. BNSಗೂ ಇದಕ್ಕೂ ಸಂಬಂಧ ಇಲ್ಲ ಅವ್ರು ಹೇಳ್ತಾ ಇರೋದು. ಈಗ ಬಂದಿರೋದು BNS, ಪತ್ನಿ ಮೇಲೆ ಆರೋಪ ಬಂದಿದೆ, ಪತಿ ತಪ್ಪು ಮಾಡಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ತುಷಾರ್ ಮೆಹ್ತಾ ನೋಟಿಸ್ ಕೊಡಬೇಕಾದ್ರೆ 17A 19 ಅನ್ನೋ ಪ್ರಶ್ನೆಗಳು ಬರಲ್ಲ. ಪತ್ನಿಯ ಮೇಲೆ ಆರೋಪ ಬಂದಾಗ ತನಿಖೆ ಆಗ್ತಕ್ಕಂಥದ್ದು ಸಹಜ, ಆಗಲಿ ಬಿಡಿ. ಪತ್ನಿಯ ಮೇಲೆ ಆರೋಪ ಬಂದಾಗ ತನಿಖೆ ಮಾಡೋದು ಸಹಜ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಅಲ್ಲ ತನಿಖೆ ಮಾಡಿದ್ರೆ ತಾನೇ ತಪ್ಪಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು. ತನಿಖೆನೇ ಆಗದೇನೆ, ತನಿಖೆನೇ ಅನುಮತಿ ಕೊಡದೇನೆ ಏನೂ ತಪ್ಪಾಗಿಲ್ಲ ಅಂತಂದ್ರೆ ಹೆಂಗೆ? ಇದು ತುಷಾರ್ ಮೆಹ್ತಾ ಅವರ ವಾದ. ಸಿಎಂ ಯಾವುದೇ ಶಿಫಾರಸನ್ನ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಪತ್ನಿಯ ಮೇಲೆ ಆರೋಪ ಬಂದಾಗ ತನಿಖೆ ಮಾಡಲಿ ಬಿಡಿ. ಈಗ ಡಾಕ್ಯುಮೆಂಟ್ ಎಲ್ಲ ಇರೋದು ಅವ್ರ ಪತ್ನಿ ಹೆಸರಿನಲ್ಲೇ, ಆಗಲಿ ತನಿಖೆ ಆಗಲಿ, ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಕೊಟ್ಟಿರೋದು ಸರಿ ಇದೆ. ಸಿಎಂ ಹೇಳ್ತಾರೆ ನಾನು ಯಾವುದೇ ಶಿಫಾರಸು ಮಾಡಿಲ್ಲ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ, ಹೀಗಿರಬೇಕಾದ್ರೆ PC ಕಾಯ್ದೆ 17A ಅಗತ್ಯನೇ ಬರಲ್ಲ ಅಂತಾರವರು. ಎಲ್ಲಿ ಬರುತ್ತೆ PC ಆಕ್ಟ್ 17A? ಮುಖ್ಯಮಂತ್ರಿಗಳೇ ಇಲ್ಲ ಅಂತಿದಾರಲ್ಲ. 17A ಅನುಮತಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಸಿಎಂ ಯಾವುದೇ ಶಿಫಾರಸು ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಹಂಗಿರಬೇಕಾದ್ರೆ 17A ಅಗತ್ಯವೇ ಇಲ್ಲ, ಅದ್ರ ಬಗ್ಗೆ ಚರ್ಚೆನೇ ಬೇಕಾಗಿಲ್ಲ ಅಂತ ತುಷಾರ್ ಮೆಹ್ತಾ ಹೇಳ್ತಿರೋದು. ಕ್ವೈಟ್ ನ್ಯಾಚುರಲ್, ಪತ್ನಿ ಮೇಲೆ ಆರೋಪ ಬಂದಾಗ ತನಿಖೆ ಮಾಡಿ ಅಂತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ, ತನಿಖೆ ಆಗಿ ದೋಷಾರೋಪ ಪಟ್ಟ ಸಲ್ಲಿಕೆ ಆಗಲಿ. ಆಗ ಮುಖ್ಯಮಂತ್ರಿಗಳು ತಪ್ಪು ಮಾಡಿದಾರಾ ಇಲ್ವಾ, ಮತ್ತೊಂದು ಮಗದೊಂದು ಆಗ ನೋಡೋಣ.
ರಾಜ್ಯಪಾಲರು ಕೊಟ್ಟರು ಆದೇಶನೇ ತಪ್ಪು ಅಂದ್ಬಿಟ್ರೆ ಹೆಂಗೆ? ಸಿಎಂ ಶಿಫಾರಸು ಮಾಡಿದ್ದಾರಾ ಇಲ್ವಾ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗಬೇಕು. ತನಿಖೆ ಆಗಲಿ. ಕರೆಕ್ಟ್. ಈಗ ಒಂದೇನಂತಂದ್ರೆ ತನಿಖೆ ಆಗಲಿ. ನೀವು ತನಿಖೆನೇ ಆಗದೆ ನಂದೇನು ತಪ್ಪಿಲ್ಲ ಅಂತಂದ್ರೆ ಹೇಗೆ? ಕೋರ್ಟ್ನಲ್ಲಿ ಕೆಲವೊಂದು ದಾಖಲೆಯನ್ನು ಸಲ್ಲಿಸಿದ್ದಾರೆ ತುಷಾರ್ ಮೆಹ್ತಾ. ಕೋರ್ಟ್ಗೆ ಕೆಲವೊಂದು ದಾಖಲೆಗಳನ್ನು ತುಷಾರ್ ಮೆಹ್ತಾ ಅವರು ಈಗ ಸಲ್ಲಿಸಿದ್ದಾರೆ. ಐ ಥಿಂಕ್ ಅದು ರಾಜಭವನದಿಂದ ಬಂದಿತ್ತಲ್ಲ, ಅದಿರಬಹುದು. ರಾಜಭವನದಿಂದ 2 ಬ್ಯಾಗ್ ತುಂಬ ಡಾಕ್ಯುಮೆಂಟ್ ತಂದಿದ್ರು. ಕೆಲವೊಂದು ದಾಖಲೆಗಳನ್ನು ತುಷಾರ್ ಮೆಹ್ತಾ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಂದರೆ ಅವಾಗ ಫಸ್ಟ್ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದು ಮೂಡಾದವರು, ಅದಾದಮೇಲೆ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದು, ಲೇಔಟ್ ಮಾಡಿದ್ದು, ಮಾರಾಟ ಮಾಡಿದ್ದು, ಅದಾದಮೇಲೆ ಮುಖ್ಯಮಂತ್ರಿ ಬಾಮೈದ ಕೃಷಿ ಜಮೀನು ಅಂತ ತಗೊಂಡಿದ್ದು 2004ರಲ್ಲಿ. ಇವೆಲ್ಲ ಕೋರ್ಟ್ ನೋಡಬೇಕಲ್ಲ. ಯಾವ ದಾಖಲೆಗಳನ್ನು ನೋಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೋ ಆ ಎಲ್ಲ ದಾಖಲೆಗಳನ್ನು ಕೋರ್ಟ್ ಮುಂದೆ ಸಲ್ಲಿಸಬೇಕಾಗುತ್ತೆ. 17A ಸಂದರ್ಭದಲ್ಲಿ ಸ್ವಾಭಾವಿಕ ನ್ಯಾಯದ ತತ್ವ ಪಾಲಿಸಬೇಕಾಗಿಲ್ಲ. ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಷಾರ್ ಮೆಹ್ತಾ. ಸಿಂಘ್ವಿ ಅವರು ಹೇಳಿದ್ರಲ್ಲ, ಸಾಮಾಜಿಕ ನ್ಯಾಯದ ಪ್ರಕ್ರಿಯೆ ಪಾಲಿಸಿಲ್ಲ ಅಂತ, ಬೇಕಾಗಿಲ್ಲ ಅಂತ ಇವರು ಹೇಳೋದು. ಸಿಎಂ ವಿರುದ್ಧ ಆರೋಪ ಬಂದಿರೋದ್ರಿಂದ ರಾಜ್ಯಪಾಲರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಯಾಕೆಂದರೆ ಆರೋಪ ಬಂದಿರೋದೇ ಮುಖ್ಯಮಂತ್ರಿಯ ಮೇಲೆ. ಹಾಗಾಗಿ ಸ್ವಾಭಾವಿಕ ನ್ಯಾಯದ ತತ್ವ ಪಾಲಿಸಬೇಕಾಗಿಲ್ಲ ಅಂತ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ತುಷಾರ್ ಮೆಹ್ತಾ. ಕೆಲವು ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬಹುದು ಅವರು, ಈ ಹಿಂದೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಕೋರ್ಟ್ಗೆ ಕೆಲವೊಂದು ದಾಖಲೆಯನ್ನು ಸಲ್ಲಿಸಿದ್ದಾರೆ ತುಷಾರ್ ಮೆಹ್ತಾ. ಸಿಎಂ ವಿರುದ್ಧ ಆರೋಪ ಬಂದಿರೋದ್ರಿಂದ ರಾಜ್ಯಪಾಲರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಯಾಕೆಂದರೆ ಸಿಎಂ ಮೇಲೆ ರಾಜ್ಯಪಾಲರು ಬರ್ತಾರೆ, ಆನಂತರ ಸಿಎಂ ಕೆಳಗಡೆ ಮಂತ್ರಿಗಳು ಬರ್ತಾರೆ. ಹಾಗಾಗಿ ಸಿಎಂ ಮೇಲೆ ಆರೋಪ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತಲ್ವಾ, ಸಹಜವಾಗಿ. ಅದನ್ನು ಕೂಡ ಈಗ ಕೋರ್ಟ್ ಗಮನಕ್ಕೆ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ತಂದಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಯಾವ್ಯಾವುದು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು ಎಲ್ಲದಕ್ಕೂ ಕೌಂಟರ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ಪ್ರತಿವಾದ ಅಂತ ಕರೆಯೋದು. ವಾದಕ್ಕೆ ಪ್ರತಿವಾದ ಇದು. ಹಲವಾರು ಅಂಶಗಳು ಸಿಂಘ್ವಿ ಅವರು ಏನು ಹೇಳಿದ್ರು ಎಲ್ಲದಕ್ಕೂ ಒಂದೊಂದಾಗಿ ಉತ್ತರ ಕೊಡ್ತಾ ಇದ್ದಾರೆ. 17A ಸಂದರ್ಭದಲ್ಲಿ ಸ್ವಾಭಾವಿಕ ನ್ಯಾಯದ ತತ್ವವನ್ನು ಪಾಲಿಸಿಲ್ಲ ಅಂತ ಸಿಂಘ್ವಿ ಅವರು ಹೇಳಿದ್ರು, ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ ಬಗ್ಗೆ ತುಷಾರ್ ಮೆಹ್ತಾ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು TJ ಅಬ್ರಹಂ ದೂರಿಗೆ ನಾನು ಕೊಟ್ಟಿದ್ದು. ರಾಜ್ಯಪಾಲರು ಶೋಕಾಸ್ ಸಿಎಂ ಮೇಲೆ ಆರೋಪ ಬಂದಿರೋದ್ರಿಂದ ಸಂಪುಟದ ತೀರ್ಮಾನವನ್ನು ಪರಿಗಣಿಸೋದಕ್ಕಾಗಲ್ಲ. ಯಾಕೆಂದರೆ ಸಂಪುಟದ ಹೆಡ್ಡೇ ಸಿಎಂ. ಸ್ವತಂತ್ರವಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸಬೇಕಾಗುತ್ತೆ ಸಿಎಂ ವಿರುದ್ಧ ಆರೋಪ ಬಂದಾಗ ಅಂತ. ಸೊ ಇವೆಲ್ಲ ವಿಚಾರಗಳು 17B ಸಂದರ್ಭದಲ್ಲೂ ಕೂಡ ಏನೇನಾಗಿತ್ತು ಅಂತ ಕೋರ್ಟ್ಗೆ ಮಾಹಿತಿಯನ್ನು ತುಷಾರ್ ಮೆಹ್ತಾ ಅವರು ಕೊಡ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ ಬಗ್ಗೆ ತುಷಾರ್ ಮೆಹ್ತಾ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಸಂಪುಟದ ತೀರ್ಮಾನ ಪರಿಗಣಿಸಕ್ಕಾಗಲ್ಲ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಾಗ ಸಂಪುಟದ ಮುಖ್ಯಸ್ಥರೇ ಮುಖ್ಯಮಂತ್ರಿಗಳು. ದೂರುದಾರ TJ ಅಬ್ರಹಂ ನೀಡಿದ್ದ ದೂರು ಆಧರಿಸಿ ಶೋಕಾಸ್ ನೋಟಿಸ್. ಓಕೆ, ಅದನ್ನು ಆಲ್ರೆಡಿ ಹೇಳಿದ್ರು ಯಾತಕ್ಕೋಸ್ಕರ ಶೋಕಾಸ್ ನೋಟಿಸ್ ಕೊಟ್ಟರು. ಸಿಂಘ್ವಿ ಅವ್ರು ಹೇಳಿದ್ದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೇ ತಪ್ಪು ಅಂತ ವಾದ ಮಾಡಿದ್ರು. ಓಕೆ, ವಾದ ಪ್ರತಿವಾದಗಳು ಮುಂದುವರಿತಾ ಇವೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ.